ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಆ ಶಿವನನ್ನು ನಿನ್ನಲ್ಲೇ ನೀನು ನೋಡು. ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು. ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಆ ಶಿವನನ್ನು ನಿನ್ನಲ್ಲೇ ನೀನು ನೋಡು. ನಿಶ್ಚಲವೆಂಬ ಕೊಳದಿ ಮಿಂದು, ನಿರ್ಮಲವೆಂಬ ಮಡಿಯನ್ನುಟ್ಟೋ. ನಿಶ್ಚಲವೆಂಬ ಕೊಳದಿ ಮಿಂದು, ನಿರ್ಮಲವೆಂಬ ಮಡಿಯನ್ನುಟ್ಟು. ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು. ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು. ಚಿತ್ಕಳೆಯೆಂಬ ಹೊಂಬೆಳಕಲ್ಲಿ, ಚಿತ್ಕಳೆಯೆಂಬ ಹೊಂಬೆಳಕಲ್ಲಿ ಚಿದಾನಂದ ನೊಡಗೂಡು. ತನ್ಮಯದಿ ಓಲಾಡು, ಶಿವನ ಧ್ಯಾನ ಮಾಡು. ಮನಕ್ಕೆ ಶಾಂತಿ ನೀಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಆ ಶಿವನನ್ನು ನಿನ್ನಲ್ಲೇ ನೀನು ನೋಡು. ಭೂತಂಗಳೈದನು ಕಟ್ಟಿ, ಇಂದ್ರಿಯಂಗಳೈದನು ಮೆಟ್ಟಿ. ಭೂತಂಗಳ ಐದನು ಕಟ್ಟಿ, ಇಂದ್ರಿಯಂಗಳೈದನು ಮೆಟ್ಟಿ. ಗುರು ಮಂತ್ರವನ್ನು ಪಠಿಸಿ ಗಮ್ಯ ಸ್ಥಾನಕ್ಕೆ ಏರಿ. ಗುರು ಮಂತ್ರವನ್ನು ಪಠಿಸಿ ಗಮ್ಯ ಸ್ಥಾನಕ್ಕೆ ಏರಿ. ಪರಮ ಪಾವನ ಸುಂದರ ಸ್ಪರ್ಶ, ಪರಮ ಪಾವನ ಸುಂದರ ಸ್ಪರ್ಶ ದರ್ಶನ ಭವಹರಣ. ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಆ ಶಿವನನ್ನು ನಿನ್ನಲ್ಲೇ ನೀನು ನೋಡು. ದೃಷ್ಟಿಟ್ಟು ಮನದಿ ನೋಡು, ಗುರು ಕೊಟ್ಟ ಲಿಂಗದಿ ನೋಡು. ದೃಷ್ಟಿಟ್ಟು ಮನದಿ ನೋಡು, ಗುರು ಕೊಟ್ಟ ಲಿಂಗದಿ ನೋಡು. ಲಿಂಗಾಂಗ ಸಮರಸವಾಗೆ ಅಂಗಾಂಗ ಲಿಂಗವು ನೋಡು. ಲಿಂಗಾಂಗ ಸಮರಸವಾಗೆ ಅಂಗಾಂಗ ಲಿಂಗವು ನೋಡು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯನು ನೀನು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯನು ನೀನು. ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಆ ಶಿವನನ್ನು ನಿನ್ನಲ್ಲೇ ನೀನು ನೋಡು. ಆ ಶಿವನನ್ನು ನಿನ್ನಲ್ಲೇ ನೀನು ನೋಡು. ಇದು ಯಾರೋ ಒಬ್ಬ ಅಪರಿಚಿತರ ರಚನೆ. ಯಾರ ರಚನೆ ಅಂತ ಗೊತ್ತಿಲ್ಲ ನನಗೆ. ಥಿಯೋಸಾಫಿಕಲ್ ಸೊಸೈಟಿ ಅವರಿಂದ ಬಂತು ಈ ಹಾಡು. ಆದರೆ ಅದರಲ್ಲಿ ಕೆಲವು ದೋಷಗಳಿದ್ದವು. ಅವುಗಳನ್ನು ಸರಿಪಡಿಸಿ ತಿದ್ದುಪಡಿ ಮಾಡಿ ಇದನ್ನು ಕ್ಯಾಸೆಟ್ಟಲ್ಲಿ CD ಮಾಡೋದು, ಹಾಡೋದು. ಭಾಳ ಜನ ಯಾರು ಹೆಸರಿಲ್ದಾರದಕ್ಕೆ ನಾನು ರಚನೆ ಮಾಡಿದ್ದೀನಿ ಅಂತ ತಿಳ್ಕೊಂಬಿಟ್ಟಿದ್ದೆ. ನನ್ನ ರಚನೆ ಅಲ್ಲ ಇದು. ಆದರೆ ಬಹಳ ಅದ್ಭುತವಾದಂಥ ಹಾಡು. ಇದೇ ಹೊಸ ಹಾಡು ಅಂತ ಯಾವುದೊಂದು ಸಿನಿಮಾದ ಹಾಡಿದು ದಾಟಿ. ಅದು ಆ ದಾಟಿಯಲ್ಲಿ ಬೇರೆ 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 ಹಾಡುಗಳು ರಚನೆ ಆಗಿದ್ದಾವೆ. ಹಾಗೆ ಇದು ಒಂದು ರಚನೆ ಆಗಿದೆ.
ಬಹಳ ಅದ್ಭುತವಾದಂತಹ ಹಾಡು. ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು, ಶಿವನನ್ನು ನಿನ್ನಲ್ಲೇ ನೀನು ನೋಡು. ಅಂದ್ರೆ ಈ ಜಗತ್ತಿನಲ್ಲಿ ಶಾಂತಿ ಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾರೆ. ಆದ್ರೆ ಬೇರೆ ಬೇರೆ ವಸ್ತುಗಳಲ್ಲಿ ಶಾಂತಿಯನ್ನು ಹುಡುಕ್ತಿರ್ತೀವಿ ನಾವು. ಆ ವಸ್ತುಗಳು ಸಿಗಕ್ ಮುಂಚೆ ಅದು ಸಿಕ್ಕರೆ ಶಾಂತಿ ಸಿಗತ್ತೆ ಅಂತ ಅನ್ಕೊಂಡಿರ್ತೀವಿ. ಆ ವಸ್ತು ಸಿಕ್ಕ ಮೇಲೆ ಗೊತ್ತಾಗತ್ತೆ ಇದು ಇನ್ನೂ ಜಾಸ್ತಿ ಅಶಾಂತಿ ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ನಿಮ್ಗೆಲ್ಲ ಅನುಭವಕ್ಕಿರುತ್ತೆ, ಮದುವೆ ಆದವ್ರಿಗೆ ಮದುವೆ ಮಾಡ್ಕೊಂಡ್ರೆಲ್ಲ ಸರಿ ಹೋಗುತ್ತೆ ಅನ್ಕೊಂಡಿರ್ತೀರ, ಹೌದಿಲ್ಲ? ಮದುವೆ ಮಾಡ್ಕೊಂಡ್ಮೇಲೆ ಬಹಳ ಆರಾಮಿರ್ತೀವಿ, ಯಾಕಂದ್ರೆ ಅಡಿಗೆ ಮಾಡ್ಕೊಡೋರು ಸಿಗ್ತಾರೆ, ಮತ್ತೆ ಕಷ್ಟ ಸುಖ ಕೇಳೋರು ಸಿಗ್ತಾರೆ, ಸೇವೆ ಮಾಡೋರು ಸಿಗ್ತಾರೆ ಅಂತ ಅನ್ಕೊಂಡಿರ್ತಾರೆ. ಅವರು ಕನಸ್ಕೊಂಡಿರ್ತಾರೆ ಹೆಣ್ಮಕ್ಳು, ಮದುವೆ ಆದ್ರೆ ಬಹಳ ಒಳ್ಳೇದು, ಭದ್ರತೆ ಸಿಗತ್ತೆ, ಸೆಕ್ಯೂರಿಟಿ ಇರುತ್ತೆ, ಮತ್ ನಮ್ಮ ಮನೆಗಿಂತ ಬಹಳ ಶ್ರೀಮಂತರಾಗ್ತೀನಿ ನಾನು, ನಮ್ಮ ತಾಯಿ ತಂದೆ ಬಡವರಿದ್ದಾರೆ, ಮದುವೆ ಆದ್ಮೇಲೆ ಇನ್ನೂ ಶ್ರೀಮಂತರಾಗ್ಬೋದು ಅಂತೆಲ್ಲ ತಿಳ್ಕೊಂಡಿರ್ತಾನೆ. ಆಮೇಲೆ ಗೊತ್ತಾಗತ್ತೆ ಇಷ್ಟೇ ಇದು ಒಟ್ಟು ಈ ಜಗತ್ತಿನ ನಿಯಮ ಏನಿದೆಯಪ್ಪ ಅಂದ್ರೆ, ಕನಸು ನಿಜಕ್ಕಿಂತ ಬಹಳ ಸುಂದರ ಇರ್ತದೆ, ಗೊತ್ತಲ್ವಾ? ನೈಜತೆಗಿಂತ ಆ ಕನಸು ಬಹಳ ಸುಂದರ ಇರ್ತದೆ. ಆ ಕನಸು ನನಸಾಯ್ತು ಅಂದಾಗ ಗೊತ್ತಾಗತ್ತೆ, ಅಯ್ಯೋ ಇಷ್ಟೇನ ಇದು ಅಂತ ಹೇಳ್ಬಿಟ್ಟು. ಆದ್ರಿಂದ ಕೊನೆಗೆ ಯಾವಾಗ್ಲಪ್ಪ ನೆಮ್ಮದಿ ಸಿಗೋದು ಮನುಷ್ಯನಿಗೆ ಅಂದ್ರೆ ಶಿವನ ಧ್ಯಾನದಿಂದ. ಆ ಶಿವನ ಧ್ಯಾನ ಅಂದ್ಕೂಡ್ಲೆ ಎಲ್ರು ಯಾವ ಶಿವ ಅಂತ ಪ್ರಶ್ನೆ ಮಾಡ್ತಾರೆ, ಅಥವಾ ನಾವು ಶಿವನ ಧ್ಯಾನ ಮಾಡ್ತಾ ಇದೀವ್ರಿ, ಕೈಲಾಸವಾಸಿ, ಪಾರ್ವತಿ, ಗಂಗಾಧರ, ಪಾರ್ವತಿ ಪತೆ. ಇದು ನೀವು ಕಲ್ಪಿಸಿದ ರೂಪ, ಅಂದ್ರೆ ಮನುಷ್ಯ ಕಲ್ಪಿಸಿದ ರೂಪ. ದೇವರಿಗೆ ಈ ರೂಪನೂ ಇಲ್ಲ. ದೇವರು ನಿರಾಕಾರ, ನಿರ್ಗುಣ. ಅವನು ಶಿವನೂ ಅಲ್ಲ, ಅವನು ವಿಷ್ಣುನೂ ಅಲ್ಲ, ಅವನು ಬ್ರಹ್ಮನೂ ಅಲ್ಲ. ಇನ್ನು ಮೊದಲಿಗೆ ನಿರಾಕಾರದ ಕಲ್ಪನೆ ಬಹಳ ಕಷ್ಟ ಅಂತ ಹೇಳಿ ಅನೇಕ ಜನರು ಅನೇಕ ಕಲ್ಪನೆಗಳನ್ನು ಮಾಡಿದ್ರು, ಬೇರೆ ಬೇರೆ ಉದ್ದೇಶ ಇಟ್ಕೊಂಡು. ಅವ್ರಿಗೆ ಆ ಕಲ್ಪನೆ ಮಾಡಿದಾಗ ಉದ್ದೇಶ ಚೆನ್ನಾಗೇ ಇತ್ತು, ಒಳ್ಳೇದೇ ಇತ್ತು. ಆಮೇಲೆ ಆಗ ಸಮಸ್ಯೆನೂ ಇರ್ಲಿಲ್ಲ, ಅದರಿಂದ ಅವ್ರಿಗೆ ಅದೇ ದೊಡ್ಡದಾಗಿತ್ತು. ಆ ತರ ಒಂದು ದೇವತಾ ಕಲ್ಪನೆ ಕೊಡೋದೇ ದೊಡ್ಡದಾಗಿತ್ತು. ಇಲ್ಲಾಂದ್ರೆ ದೇವ್ರಿಗೆ ಗೊತ್ತಿರಲಿಲ್ಲ ಮೊದಲು, ಆದಿಕಾಲದಲ್ಲಿ, ವೇದಗಳಿಗಿಂತ ಮುಂಚೆ ಅಂತ ಇಟ್ಕೊಳ್ಳಿ. ಆದ್ರೆ ಇವತ್ತು ನೀವು ಅದನ್ನೇ ಇಟ್ಕೊಂತ ಹೋದ್ರೆ ನಿಮಗೆ ಸತ್ಯ ಸಿಗಲ್ಲ. ದಾರಿ ಸಿಗಲ್ಲ. ಅದಕ್ಕೆ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿರಾಕಾರ ಕಡೆಗೆ ಹೋಗ್ಬೇಕು. ನಿರಾಕಾರ ಅಂದ್ರೆ ಏನು? ಹೆಂಗ ನಿರಾಕಾರದ ಕಲ್ಪನೆ ಬರ್ತದ್ರಿ? ಮೊದಲು ಗುಣಗಳನ್ನ ಕಲ್ಪಿಸ್ಕೊಳ್ಳಿ. ಅಂದ್ರೆ ಅವು ನಿರಾಕಾರನೇ. ಗುಣ, ಪ್ರೇಮ, ವಾತ್ಸಲ್ಯ, ಕರುಣೆ, ಆಮೇಲೆ ಭಕ್ತಿ, ಇವೆಲ್ಲ ಇದಾವಲ್ಲ, ಇವು ನಿರಾಕಾರನೇ. ಇವುಗಳ ರೂಪದಲ್ಲಿ ಪರಮಾತ್ಮನ ಕಾಣೋದು. ಅಂದ್ರೆ ನಮ್ಮನ್ನು ಯಾರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಮ್ಮನ್ನು ಯಾರು ಸಾಕಿ ಸಲಹಿದ್ದಾರೆ, ಅವ್ರ ಬಗ್ಗೆ ಮೊದಲು ಪ್ರೇಮ, ಭಕ್ತಿ, ಪ್ರೀತಿ ಇಟ್ಕೋಬೇಕು. ತಾಯಿ ತಂದೆಗಳ ಬಗ್ಗೆ, ಗುರು ಹಿರಿಯರು, ವಿದ್ಯೆ ಕಲಿಸಿದಂತಹ ಗುರು ಹಿರಿಯರ ಬಗ್ಗೆ, ಮತ್ತು ನಮಗಾಗಿ ತನ್ನ ಜೀವನದ ಸಮಯವನ್ನ ಕೊಡೋದಕ್ಕೆ ಸಿದ್ಧ ಅಂತ ಸ್ನೇಹಿತ ಅಥವಾ ಪತಿ, ಪತ್ನಿ, ಇವರಲ್ಲಿ ಮೊದಲು ನಿಮ್ಮಲ್ಲಿ ಸದ್ಭಾವ ಬರಕ್ ಶುರುವಾದ್ರೆ, ಸದ್ಗುಣ ಅವರಲ್ಲಿ ಮೊದಲು ನಿಮಗೆ ಪ್ರೀತಿ ಶುರುವಾದ್ರೆ, ಆಮೇಲೆ ಪರಮಾತ್ಮನಲ್ಲಿ ಬರ್ತದೆ. ಆ ನಿರಾಕಾರ ಪರಮಾತ್ಮನ ಕಡೆ ಪ್ರಯಾಣ ಮಾಡಬಹುದು. ಹಿಂಗೆ ಮೊದಲನೇ ಮೆಟ್ಲು ಅಂದ್ರೆ ಇದು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾನೆ, ಶಿವನ ಧ್ಯಾನ ಮಾಡು, ಶಿವನನ್ನು ನಿನ್ನಲ್ಲೇ ನೀನು ನೋಡು ಅಂತ. ನಿನ್ನಲ್ಲಿ ನೀನು ಪರಮಾತ್ಮನ ಹುಡುಕಕ್ಕೆ ಶುರು ಮಾಡಿದ್ಮೇಲೆನೆ ನಿಮಗೆ ನೆಮ್ಮದಿ ಸಿಗ್ತಕ್ಕಂಥದ್ದು. ಈಗೆಲ್ಲ ಇಡೀ ಭಾರತ ಅಥವಾ ಒಟ್ಟು ಹಿಂದೂ ಸಂಸ್ಕೃತಿಯನ್ನು ಪ್ರೀತಿಸೋರೆಲ್ಲರೂ ಕುಂಭಮೇಳ 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 ಅಂತ ಜಪ ಮಾಡ್ತಿದ್ದಾರೆ. ಸರಿ, ಹೋಗ್ ಬಂದವ್ರಿಗೆ ಕೇಳ್ರಿ, ಹೋಗೋರ್ಗೆಲ್ಲ ಹೋಗುವಾಗ ಅವರು ಬಹಳ ಕನಸು, ಅದ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಅನ್ಕೊಂಡಿರ್ತಾರೆ. ಹೋಗಿ ಬಂದವ್ರನ್ನ ಕೇಳ್ರಿ, ಏನಿಲ್ರಿ, ನೆಗಡಿ ಬಂದಿದೆ, ಜ್ವರ ಆಗಿದೆ, ಗೊತ್ತಾಯ್ತು, ನೆಗಡಿ ಆಗಿದೆ, ಜ್ವರ ಬಂದಿದೆ, ಮತ್ತೆ ಹೋದ್ವಿ, ಮುಳುಗಿದ್ವಿ, ಬಂದ್ವಿ ಅಂತ ಅಂತಾರೆ ಹೊರತು ಇನ್ನೇನು ವಿಶೇಷ ಆಗಲ್ಲ. ಯಾಕೆಂದ್ರೆ ಅದು ಬದಲಾವಣೆ ಮಾಡೋದಂಥದ್ದಲ್ಲ. ಅವತ್ತಿನ ಕಾಲಕ್ಕೆ ಅದ್ರಲ್ಲಿ ಸ್ವಲ್ಪ ಹುರುಳಿತ್ತು, ಅರ್ಥ ಇತ್ತು. ಯಾಕಂದ್ರೆ ಈ 100 ವರ್ಷದಿಂದ 150 ವರ್ಷದಿಂದ ಕುಂಭಮೇಳ, ಜಾತ್ರೆ, ಆಮೇಲೆ ಅವೆಲ್ಲ ಇದ್ರೆ
ಏನ್ ಮಾಡ್ತಿದ್ರು, ನಡ್ಕೊಂಡು ಹೋಗ್ತಾ ಇದ್ರು, ಅಥವಾ ಕುದುರೆ ಮೇಲೆ ಹೋಗ್ತಾ ಇದ್ರು, ಆನೆ ಮೇಲೆ ಹೋಗ್ತಾ ಇದ್ರು. ಆನೆ ಕುದುರೆ ಮೇಲೆ ಹೋಗ್ಬೇಕಾದ್ರೆ ಇಷ್ಟು ಬೇಗ ಹೋಗಕ್ಕಂತೂ ಆಗಲ್ಲ, ಮತ್ತು ಪರಿಸರ ನಾಶನೂ ಆಗಲ್ಲ. ಆವಾಗ ಪಾದಯಾತ್ರೆ ಹೋಗೋದು, ಕುಂಭಮೇಳ ಮುಂದಿನ ವರ್ಷ ಇದೆ ಅಂದ್ರೆ ಈ 6 ತಿಂಗಳು ಮುಂಚೆ ಪಾದಯಾತ್ರೆ ಶುರು ಮಾಡ್ಬೇಕು ಇಲ್ಲಿಂದ. ಅಲ್ಲಿ ನಡೆದು 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 ಸತ್ಸಂಗ, ಸದ್ಭಕ್ತಿ, ಅನುಭವ ಗೋಷ್ಠಿ ಇವೆಲ್ಲ ನಡೀತಿದ್ವಲ್ಲ, ಅದ್ರಲ್ಲಿ ಅರ್ಥ ಇತ್ತು. ಇವಾಗ ಏನು ಅರ್ಥ ಇಲ್ಲ. ವಿಮಾನದಲ್ಲಿ ಹೋಗ್ತೀರಿ, ಮುಳುಗ್ ಬರ್ತೀರಿ, ಅವ್ರು ಯಾರೇ ಮುಳುಗ್ಲಿ, ಅವ್ರು ಎಷ್ಟೇ ದೊಡ್ಡವ್ರಿರ್ಲಿ, ಎಷ್ಟೇ ಒಳ್ಳೆಯವ್ರಿರ್ಲಿ, ಮುಳುಗಿದ್ದೇ ಲಾಭವೇ ಹೊರ್ತು ಇನ್ನೇನು ಲಾಭ ಇಲ್ಲ. ಆಧ್ಯಾತ್ಮಿಕವಾಗಂತೂ ಲಾಭ ಇಲ್ಲ. ಅದಕ್ಕೆ ಇಲ್ಲಿ ರಚನೆಕಾರ ಹೇಳೋದು, ಶಿವನನ್ನು ನಿನ್ನಲ್ಲೇ ನೀನು ನೋಡು, ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು. ಅವಾಗ್ಲೇ ನಿನ್ನಲ್ಲಿ ಯಾವಾಗ ನೀನು ಬದಲಾವಣೆ ತಂದ್ಕೊಳಕ್ ಶುರು ಮಾಡ್ತೀಯೋ ಆವಾಗ್ಲೇ ನಿನ್ನ ಮನಸ್ಸಿಗೆ ಶಾಂತಿ ಸಿಗೋದು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಮುಂದೆ ಹೇಳ್ತಾರೆ, ನಿಶ್ಚಲವೆಂಬ ಕೊಳದಿ ಮಿಂದು, ಬಹಳ ಅದ್ಭುತವಾದ ರಚನೆ ಇದು. ನಿಶ್ಚಲವೆಂಬ ಕೊಳದಿ ಮಿಂದು, ನಿರ್ಮಲವೆಂಬ ಮಡಿಯನುಟ್ಟು, ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು. ನಿಶ್ಚಲವೆಂಬ ಕೊಳ, ನೀನು ಅಲ್ಲಿ ಗಂಗೆಯಲ್ಲಿ ಹೋಗಿ ಮುಳುಗಿದ್ರಲ್ಲ, ಪ್ರಭುದೇವ್ರು ಹೇಳ್ತಾರೆ, ಲಕ್ಷ ಲಕ್ಷ ಗಂಗೆ ಮಿಂದ್ರು ನಿನಗೆ ಸಿಕ್ಕಲ್ಲಪ್ಪ, ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆ ಮಿಂದಡಿಲ್ಲ. ನೋಡಿ, ಪ್ರಭುದೇವ್ರು ಸತ್ಯ ಹೇಳ್ಬಿಟ್ಟಿದಾರೆ ಅವತ್ತೆ. ನೀನು ಲಕ್ಷ ಗಂಗೆ ಮುಳುಗಿದ್ರು ನಿನಗೇನು ಶಾಂತಿ ಸಿಕ್ಕಲ್ಲ, ಆ ಪರಮಾತ್ಮ ಸಿಕ್ಕಲ್ಲ. ಅದಕ್ಕೆ ನಿನ್ನೊಳಗೆ ನಿಶ್ಚಲತೆ ಎನ್ನುವಂತಹದ್ದನ್ನು ಸಾಧನೆ ಮಾಡು. ಚಂಚಲ ಪ್ರವೃತ್ತಿಯನ್ನ ಕಡಿಮೆ ಮಾಡ್ಕೋ, ಕಡಿಮೆ ಮಾಡ್ಕೋ, ಕಡಿಮೆ ಮಾಡ್ಕೋ, ಕಡಿಮೆ ಮಾಡ್ಕೋ ಅಂತ ಬಾ. ಸ್ವಲ್ಪನೇ, ಒಂದೇ ದಿವಸಕ್ಕೆ ಕಡಿಮೆ ಆಗಲ್ಲ ಅದು. ಸ್ವಲ್ಪನೇ ಕಡಿಮೆ ಮಾಡ್ಕೋ ಅಂತ ಬಂದು, ನಿಶ್ಚಲವೆಂಬ ಕೊಳದಿ ಮಿಂದು, ನಿರ್ಮಲವೆಂಬ ಮಡಿಯನುಟ್ಟು, ನಿರ್ಮಲವಾತೆ, ಅಶುದ್ಧವಾದ ಜೀವನ, ಸತ್ಯವಾದ ಜೀವನ, ನಂಬಿಕೆಯಿಂದ ವಿಶ್ವಾಸದ ಜೀವನ. ದೇವರು ನಿಮ್ಮ ನಿರ್ಮಲತೆಯನ್ನು ಮೆಚ್ಚತಾನೋ ಬಿಡ್ತಾನೋ ಬಿಟ್ಬಿಡಿ. ನೀವು ಪರಸ್ಪರ ಏನು ಬದುಕ್ತಿರಲ್ಲ, ಗಂಡ ಹೆಂಡತಿ, ತಂದೆ ಮಕ್ಕಳು, ತಾಯಿ ಮಕ್ಕಳು, ಸ್ನೇಹಿತರು, ಗುರು ಶಿಷ್ಯರು, ಕುಟುಂಬ ವರ್ಗದವರು, ಇವರಾದ್ರೂ ಪರಸ್ಪರ ನಂಬಿಕೆ ಇಟ್ಕೊಂಡ್ರೆ ಅಲ್ಲಿ ಎಷ್ಟೋ ನಿರ್ಮಲತೆ ಅಂತ ಬರುತ್ತೆ. ಎಷ್ಟೋ ಕೋರ್ಟ್ ಕೇಸ್ಗಳು ಕಡಿಮೆ ಆಗ್ತವೆ. ಅವಲಂಬಿತರು, ಆಮೇಲೆ ಸಮಾನ ಮನಸ್ಕರು, ಅವಲಂಬಿತರು, ರಕ್ತ ಸಂಬಂಧಿಗಳು, ಭಕ್ತಿ ಸಂಬಂಧಿಗಳು ಚೆನ್ನಾಗಿ ಬದುಕಿದ್ರೇನೆ ಎಷ್ಟೋ ಒಳ್ಳೇದಾಗ್ಬಿಡುತ್ತೆ. ಅದೇ ನಿರ್ಮಲ. ಅದು ಯಾವಾಗ ಸಾಧ್ಯ ಅಂದ್ರೆ ಒಳಗೊಂದು ಹೊರಗೊಂದು ಇದ್ರೆ ಸಾಧ್ಯ ಆಗಲ್ಲ. ಅದು ನೇರ ನಡೆನುಡಿ ಇರಬೇಕು. ನೇರ ನಡೆನುಡಿ ಇದ್ರೆ ಮಾತ್ರ ಅದು ಸಾಧ್ಯ ಆಗತ್ತೆ. ಆ ನೇರ ನಡೆನುಡಿಯನ್ನು ರೂಢಿಸ್ಕೊಳ್ಳಿ. ಅದೇ ನಿರ್ಮಲತ್ವವನ್ನ ಸಾಧಿಸೋದಕ್ಕೆ ಮೊದಲನೇ ಮೆಟ್ಟಿಲು. ನಿಶ್ಚಲವೆಂಬ ಕೊಳದಿ ಮಿಂದು, ನಿರ್ಮಲವೆಂಬ ಮಡಿಯನುಟ್ಟು, ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು. ಈ ಪರಮಾತ್ಮನನ್ನ ಕಾಣೋದಕ್ಕೆ ಸುಲಭವಾದ ಮಾರ್ಗ ನಮ್ಮ ಋಷಿಗಳು ಸಂಶೋಧಿಸಿದ್ದಂದ್ರೆ ಓಂಕಾರ. ಓಂ ಜಪ ಮಾಡಿ, ಓಂ ನಾದ ಮಾಡಿ, ಓಂಕಾರ ಹೇಳ್ಕೊಳ್ಳಿ, ಓಮನ್ನ ಧ್ಯಾನಿಸ್ರಿ ಮನಸ್ಸಲ್ಲಿ. ಹೇಗೆ ಮಾಡಿದ್ರು ಓಂಕಾರವೇ ಪರಮಾತ್ಮನ ನಿಜವಾದ ಹೆಸರು, ನಿಜವಾದ ಸ್ವರೂಪ. ಅದಕ್ಕೆ ಬಸವಣ್ಣವರು ಹೇಳಿದಾರೆ ನೋಡಿ, ಪ್ರಾರ್ಥನೆ ಮಾಡ್ತಿರಲ್ಲ ನೀವೆಲ್ಲ, ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸೌಜ್ಞನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು, ಆ ಪ್ರಣವವನ್ನ ಧ್ಯಾನಿಸ್ತಕ್ಕಂತಹ, ಪ್ರಣವವನ್ನ ಜಪ ಮಾಡ್ತಕ್ಕಂಥದ್ದನ್ನ ರೂಢಿಸ್ಕೊಳ್ಳಿ. ಆವಾಗ ಓಂಕಾರ ಮಧ್ಯೆ, ನಿರಾಕಾರ ಪರಮಾತ್ಮನನ್ನ ಓಂಕಾರ ಮಧ್ಯದಿ ನೋಡು. ಚಿತ್ಕಳೆ ಎಂಬ ಹೊಂಬೆಳಕಲ್ಲಿ ಚಿದಾನಂದ ನೊಡಗೂಡು, ತನ್ಮಯದಿ ಹೋಲಾಡು. ಚಿನ್ಮಯ ಚಿತ್ಕಳೆ ಎಂಬ ಹೊಂಬೆಳಕಲ್ಲಿ, ಚಿತ್ಕಳೆ ಪ್ರತಿಯೊಬ್ಬರಿಗೂ ಇರುತ್ತೆ. ಚಿತ್ತದಲ್ಲಿ ಪ್ರತಿಯೊಬ್ಬರಿಗೂ ಕಳೆ ಇರುತ್ತೆ. ಆ ಚಿತ್ತದ ಕಳೆಯ ಮುಖದಲ್ಲಿ ವ್ಯಕ್ತ ಆಗೋದು. ಅದಕ್ಕೆ ಯಾರ್ಯಾರು ಮುಖ ಎಷ್ಟು ಪ್ರಶಾಂತವಾಗಿರ್ತದೆ, ಆಮೇಲಿಂದ ಪರಿಶುದ್ಧವಾಗಿರುತ್ತೆ, ಚಿತ್ತ ಎಷ್ಟು ಪರಿಶುದ್ಧವಾಗಿರುತ್ತೆ, ಎಷ್ಟು ಪ್ರಶಾಂತವಾಗಿರುತ್ತೆ, ಅಷ್ಟು ಮುಖದಲ್ಲೂ ಕೂಡ ಶಾಂತಿ, ಸಮಾಧಾನ ಕಾಣಿಸ್ತದ. ಚಿತ್ತ ಮುಖದಲ್ಲಿ ವ್ಯಕ್ತ ಆಗತ್ತೆ ಅಂತ ಚಿತ್ಕಳೆ ಎಂಬ ಹೊಂಬೆಳಕಲ್ಲಿ, ಅದನ್ನೇ ಇಷ್ಟಲಿಂಗದಲ್ಲಿ ನೆಲೆಗೊಳಿಸಿ ಗುರು ಅದನ್ನು ನಮಗೆ ಕೊಡ್ತಾನೆ.
ಚಿತ್ಕಳೆ ಎಂಬ ಹೊಂಬೆಳಕಲ್ಲಿ ಚಿದಾನಂದನೊಡಗೂಡು ತನ್ಮಯದೇವು. ಚಿದಾನಂದ, ಚಿತ್ ಪ್ಲಸ್ ಆನಂದ, ಚಿದಾನಂದ. ಪ್ರತಿಯೊಬ್ಬರಲ್ಲೂ ಆ ಚಿದಾನಂದ ಇದೆ. ಇದಾನೆ ಅಂತ ಹೇಳೋದಕ್ಕಿಂತ ಇದೆ. ಆ ಚಿತ್ತದಲ್ಲಿ ಇರ್ತಕ್ಕಂಥ ಆನಂದವನ್ನು ಕಾಣೋದಕ್ಕೆ ನಮ್ಮ ಋಷಿಗಳು ಪ್ರಾಣಾಯಾಮ, ಧ್ಯಾನ, ಮೌನ, ಸಮಾಧಿ ಅಂತ ಹೇಳಿದ್ರು. ಆ ಚಿದಾನಂದನೊಡಗೂಡು ತನ್ಮಯದಿ ಓಲಾಡು. ತನ್ಮಯನಾಗ್ಬಿಡ್ತೀಯ. ಆ ಚಿದಾನಂದವನ್ನು ಕಂಡುಬಿಟ್ರೆ, ಅದರ ಸುಖ ಸಿಕ್ಬಿಟ್ರೆ ತನ್ಮಯ ಆಗೋಗ್ಬಿಡ್ತೀಯ ನೀನು. ಅದಕ್ಕೆ ಏನ್ ಮಾಡ್ಬೇಕಪ್ಪ ನೀನು ಅನ್ನೋದು ಎರಡನೇ ನುಡಿಲಿ ಹೇಳ್ತ. ಭೂತಂಗಳ ಇದನ್ನು ಕಟ್ಟಿ, ಇಂದ್ರಿಯಂಗಳ ಇದನ್ನು ಮೆಟ್ಟಿ, ಗುರುಮಂತ್ರವನ್ನು ಪಠಿಸಿ, ಗಮ್ಯ ಸ್ಥಾನಕ್ಕೆ ಏರಿ, ಪರಮ ಪಾವನ ಸುಂದರ ಸ್ಪರ್ಶ ದರ್ಶನ ಭವಹರಣ. ಅಂದ್ರೆ ಭೂತಂಗಳನ್ನು ಕಟ್ಟಬೇಕು. ಭೂತಗಳಂದ್ರೆ ಯಾವುದು? ದೇವಭೂತ ಇದಾವಲ್ಲ ಅವಲ್ಲ, ಪಂಚಭೂತಗಳು. ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ. ಇವಕ್ಕೆ ತಮ್ಮದೇ ಆದಂತ ವಿಕಾರಗಳಿದೆ. ಪೃಥ್ವಿ, ನೀರು ಕೆಳಮುಖವಾಗಿ ಹರಿತಿರ್ತಾವ. ಈ ಬೆಂಕಿ ಅದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಉದ್ರೇಕ ಮಾಡ್ತದೆ. ವಾಯು ಚಂಚಲವನ್ನು ಮಾಡ್ತದೆ. ವಾತದೋಷ ಜಾಸ್ತಿ ಆದಂಗೆ ಹಿಂಸೆ ಆಗತ್ತೆ, ಆರೋಗ್ಯ ಕೆಡುತ್ತೆ, ಚಂಚಲ ಆಗತ್ತೆ ಮನಸ್ಸು. ಆಕಾಶ ತತ್ವಕ್ಕೆ ಅದಕ್ಕೂ ಅಷ್ಟೇ ಅಪೇಕ್ಷೆ ಜಾಸ್ತಿ ಆಗತ್ತೆ, ಬಯಕೆ ಜಾಸ್ತಿ ಆಗತ್ತೆ. ಇವಕ್ಕೆ ಈ ಇರ್ತಕ್ಕಂತಹ ವಿಕಾರಗಳನ್ನ ನೀನು ಕಟ್ಟಬೇಕು, ನಿಯಂತ್ರಣ ಮಾಡಬೇಕು. ಇವು ವಿಕಾರನ ಒಂದೇ ದಿವಸದಲ್ಲಿ ಬಿಟ್ಬಿಡಕ್ಕಾಗಲ್ಲ. ವಿಕಾರಗಳು ಬೇಕು. ವಿಕಾರಗಳಿದ್ರೇನೆ ಜೀವನ ಮುಂದಕ್ಕೆ ಹೋಗೋದು. ಆ ವಿಕಾರಗಳಿಗೆ ಸಂಸ್ಕಾರ ಕೊಟ್ಟು ಅವುಗಳನ್ನು ದೈವಿಮಯ ಮಾಡಬೇಕು, ದೈವಿ ಗುಣಗಳನ್ನಾಗಿ ಮಾಡ್ಕೋಬೇಕು. ಗೊತ್ತಾಯ್ತಲ್ವಾ? ಆದ್ರಿಂದ ಇಲ್ಲಿ ಹೇಳ್ತಾರೆ, ಭೂತಂಗಳ ಇದನ್ನು ಕಟ್ಟಿ, ಇಂದ್ರಿಯಂಗಳ ಇದನ್ನು ಮೆಟ್ಟಿ. ಇಂದ್ರಿಯಗಳನ್ನ ನಿನ್ನ ಹತೋಟಿಯಲ್ಲಿ ಇಟ್ಕೋ. ಮೆಟ್ಟೋದು ಅಂದ್ರೆ ನಿನ್ನ ಹತೋಟಿಯಲ್ಲಿ ಇಟ್ಕೋ. ಇಂದ್ರಿಯಂಗಳ ಇದನ್ನು ಮೆಟ್ಟಿ, ಗುರುಮಂತ್ರವನ್ನು ಪಠಿಸಿ, ಗಮ್ಯ ಸ್ಥಾನಕ್ಕೆ ಏರಿ. ಗುರು ಉಪದೇಶ ಮಾಡಿದಂತಹ, ಗುರು ದೀಕ್ಷೆ ಮಾಡುವಾಗ ಅಥವಾ ಗುರು ಸಂತೋಷಿತನಾದಾಗ ನಮಗೆ ಗುರು ಕೃಪೆಯನ್ನ ಮಂತ್ರದ ರೂಪದಲ್ಲಿ, ದೀಕ್ಷೆಯ ರೂಪದಲ್ಲಿ ಅವನ ಅನುಗ್ರಹ ಮಾಡ್ತಾನೆ. ಅದನ್ನ ಪಠಿಸ್ತಾ ಇರಬೇಕು, ಜಪಿಸ್ತಾ ಇರಬೇಕು. ಗುರುಮಂತ್ರವನ್ನು ಪಠಿಸಿ ಗಮ್ಯ ಸ್ಥಾನಕ್ಕೆ ಏರಿ, ಪರಮ ಪಾವನ ಸುಂದರ ಸ್ಪರ್ಶ ದರ್ಶನ ಭವಹರಣ. ಪರಮ ಪಾವನ ಸುಂದರ ಸ್ಪರ್ಶ ಅಂದ್ರೆ ನೀನ್ ಮೇಲ್ಮೇಲಕ್ಕೆ ಏರ್ತಾ ಹೋದ ಗಮ್ಯಸ್ಥಾನಗಳು ಅಂತ ಇದಾವೆ. ಗಮ್ಯಸ್ಥಾನಗಳು ಅಂದ್ರೆ ಯಾವ್ಯಾವುದು ಅಂದ್ರೆ ಇವು ಚಕ್ರಗಳು: ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ. ಈ ಚಕ್ರಗಳನ್ನ ದಾಟ್ತಾ 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 ಮನಸ್ಸನ್ನ ಊರ್ಧ್ವಮುಖಗೊಳಿಸೋದು, ಮನಸ್ಸನ್ನ ಉನ್ನತಗೊಳಿಸೋದು. ಗೊತ್ತಾಯ್ತಲ್ವಾ? ಅಂದ್ರೆ ಗುರುಮಂತ್ರವನ್ನು ಪಠಿಸಿ ಗಮ್ಯ ಸ್ಥಾನಕ್ಕೆ ಏರಿ. ಯಾರಾದ್ರೂ ಹೋಗೋಡಿ, ಅದು ತುರ ಕಳಿಸ್ರಿ, ಅದನ್ನು ನಾನೇ ಹೇಳ್ಬೇಕಾ? ಗುರುಮಂತ್ರವನ್ನು ಪಠಿಸಿ ಗಮ್ಯ ಸ್ಥಾನಕ್ಕೆ ಏರಿ, ಪರಮ ಪಾವನ ಸುಂದರ ಸ್ಪರ್ಶ. ಆ ಗಮ್ಯಸ್ಥಾನಗಳು ಒಂದೊಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದಂಗೆ ನೀವು ಇಷ್ಟು ಖುಷಿ ಆಗ್ತಾ ಆಗ್ತಾ ಹೋಗ್ತೀರಾ, ಪರಮ ಪಾವನರಾಗ್ಬಿಡ್ತೀರಾ. ಸುಂದರ ಸ್ಪರ್ಶ ದರ್ಶನ ಆಗತ್ತೆ. ಅಲ್ಲಿ ಪರಮಾತ್ಮನ ದರ್ಶನ ನಿಮ್ಮೊಳಗೆ ದರ್ಶನ ಆಗತ್ತೆ. ಆಗ ಭವ ನಿವಾರಣೆ ಆಗತ್ತೆ. ಕೊನೆಯ ನುಡಿಲಿ ಹೇಳ್ತಾರೆ, ದೃಷ್ಟಿ ಇಟ್ಟು ಮನದಿ ನೋಡು, ಗುರು ಕೊಟ್ಟ ಘನ ಲಿಂಗದಿ ನೋಡು. ಗುರು ಕೊಟ್ಟ ಲಿಂಗದಿ ನೋಡು, ಲಿಂಗಾಂಗ ಸಮರಸವಾಗಿ ಅಂಗಾಂಗ ಲಿಂಗವು ನೋಡು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯನು ನೀನು. ಅಂದ್ರೆ ಲಿಂಗಾಂಗ ಸಮರಸ ಆಗೋಗ್ಬಿಟ್ರೆ ನೀನೇ ಎಲ್ಲ ಷಟ್ಸ್ಥಲ ಸ್ವರೂಪ ನೀನಾಗೋಗ್ಬಿಡ್ತೀಯ. ಅದಕ್ಕೆ ದೃಷ್ಟಿ ಇಟ್ಟು ಮನದಿ ನೋಡು, ಗುರು ಕೊಟ್ಟ ಲಿಂಗದಿ ನೋಡು. ನಿನ್ನೊಳಗೆ ಹುಡುಕಾಡು ಪರಮಾತ್ಮನನ್ನ. ಹೊರಗುಡುಕ್ಬೇಡ, ಹೊರಗುಡುಕ್ರೆ ಸಿಕ್ಕಲ್ಲ. ಪರಮ ಪಾವನ ಏನು ಲಿಂಗಾಂಗ ಸಮರಸವಾಗಿ ಅಂಗಾಂಗ ಲಿಂಗವು ನೋಡು. ಲಿಂಗಾಂಗ ಸಾಮರಸ್ಯ ಆಯ್ತು ಅಂದ್ರೆ ನಿನ್ನ ಪ್ರತಿಯೊಂದು ಅಂಗಾಂಗವೂ ಲಿಂಗ ಆಗೋಗ್ಬಿಡುತ್ತೆ. ಪರಮ ಪಾವನ. ಅವಾಗ ನೀನೇ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎಲ್ಲವೂ ನೀನೇ ಆಗ್ತೀಯ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.